ನಮಸ್ಕಾರ ಸ್ನೇಹಿತರೆ. ವೈಭವ್ ಸೂರ್ಯವಂಶಿಯ ಸಿಡಿಲಬ್ಬರದ ಆಟಕ್ಕೆ ಸನ್ರೈಸ್ ಹೈದರಾಬಾದ್ ತಂಡ ಧೂಳಿಪಟವಾಗಿದೆ. ಕೇವಲ 15 ವರ್ಷದ ಈ ಹುಡುಗ ಆಟಗಾರ ಐಪಿಎಲ್ ಇತಿಹಾಸದಲ್ಲಿ ಹೊಸ ದಾಖಲೆ ನಿರ್ಮಿಸಿ ಕ್ರಿಕೆಲ್ ಅವರ ಭಾರೀ ದಾಖಲೆಯನ್ನು ಧ್ವಂಸ ಮಾಡಿದ್ದಾರೆ. ಹಾಗಾದರೆ ವೈಭವ್ ಈ ಪಂದ್ಯದಲ್ಲಿ ಹೇಗೆ ಎಬ್ಬರಿಸಿದರು, ಯಾವ ದಾಖಲೆ ನಿರ್ಮಿಸಿದರು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಐಪಿಎಲ್ 2026ರ ಎಲಿಮಿನೇಟರ್ ಪಂದ್ಯದ ರಾಜಸ್ಥಾನ್ ರಾಯಲ್ಸ್ ಹಾಗೂ ಸನ್ರೈಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ಪರ ಕಣಕ್ಕಿಳಿದ ವೈಭವ್ ಸೂರ್ಯವಂಶಿ ಆರಂಭದಿಂದಲೇ ಹೈದರಾಬಾದ್ ಬೌಲರ್ಗಳ ಮೇಲೆ ಅಬ್ಬರಿಸಿದರು. ಪಂದ್ಯಕ್ಕೂ ಮುನ್ನ ವೈಭವ್ ಅವರನ್ನು ಕಟ್ಟಿಹಾಕಲು ಸನ್ರೈಸ್ ತಂಡ ಹಲವು ರಣತಂತ್ರಗಳನ್ನು ರೂಪಿಸಿಕೊಂಡಿತ್ತು. ಆದರೆ ಮೈದಾನದಲ್ಲಿ ನಡೆದಿದ್ದು ಮಾತ್ರ ಸಂಪೂರ್ಣ ಬೇರೆ ಕತೆ. ವೈಭವ್ ಸುನಾಮಿ ಮುಂದೆ ಹೈದರಾಬಾದ್ ಬೌಲರ್ಗಳು ಅಕ್ಷರಶಃ ನಲುಗಿ ಹೋದರು. ವಿಶೇಷವಾಗಿ ನಾಯಕ ಪ್ಯಾಟ್ ಕಮಿನ್ಸ್ ಓವರ್ನಲ್ಲಿ ಹ್ಯಾಟ್ರಿಕ್ ಸಿಕ್ಸ್ ಬಾರಿಸಿದ ವೈಭವ್ ಆ ಓವರ್ನಲ್ಲಿ 25 ರನ್ ಕಲೆ ಹಾಕಿದರು. ಅವರ ಪ್ರತಿಯೊಂದು ಶಾಟ್ ಕೂಡ ಮೈದಾನದಲ್ಲಿದ್ದ ಅಭಿಮಾನಿಗಳನ್ನು ಎದ್ದು ನಿಲ್ಲುವಂತೆ ಮಾಡುತ್ತಿತ್ತು. ಕೇವಲ 16 ಚೆಂಡುಗಳಲ್ಲಿ ಅರ್ಧಶತಕ ಪೂರೈಸಿದ ವೈಭವ್ ಐಪಿಎಲ್ ಪ್ಲೇ ಆಫ್ ಪಂದ್ಯಗಳಲ್ಲಿ ಅತಿವೇಗದ 50 ಬಾರಿಸಿದ ಆಟಗಾರ ಎಂಬ ದಾಖಲೆ ನಿರ್ಮಿಸಿದರು. ಅರ್ಧಶತಕದ ಬಳಿಕ ಮತ್ತಷ್ಟು ಉಗ್ರ ರೂಪ ತಾಳಿದ ಅವರು ಕೇವಲ 28 ಚೆಂಡುಗಳಲ್ಲಿ 97 ರನ್ ಸಿಡಿಸಿದರು. ರಾಜಸ್ಥಾನ್ ತಂಡ ಕೇವಲ 8 ಓವರ್ಗಳಲ್ಲಿ 125 ರನ್ ದಾಟಿತ್ತು. ಅದರಲ್ಲಿ ಒಬ್ಬರೇ ವೈಭವ್ 97 ರನ್ ಕಲೆ ಹಾಕಿದ್ದರು. ವಿಶೇಷವಾಗಿ ಅವರು ಔಟಾದ ನಂತರ ಓವರ್ನಲ್ಲಿ 3 ಸಿಕ್ಸ್ ಹಾಗೂ 2 ಬೌಂಡರ್ ಸಿಡಿಸಿ ಅಭಿಮಾನಿಗಳನ್ನು ರಂಜಿಸಿದರು. ಎಲ್ಲರೂ ವೈಭವ್ ಶತಕದ ನಿರೀಕ್ಷೆಯಲ್ಲಿ ಇದ್ದಾಗ ಕೊನೆಯ ಚೆಂಡಿನಲ್ಲಿ ಅವರು ಔಟ್ ಆದರು. ಇದರಿಂದ ಮೈದಾನದಲ್ಲಿ ಕೆಲವು ಕ್ಷಣ ಮೌನ ಆವರಿಸಿತು. ಆದರೆ ಅವರ ಸ್ಫೋಟಕ ಇನ್ನಿಂಗ್ಸ್ ಎಲ್ಲರೂ ಸ್ಟ್ಯಾಂಡಿಂಗ್ ಓವೇಷನ್ ನೀಡಿದರು. ಇನ್ನು ಈ ಪಂದ್ಯದಲ್ಲಿ 12 ಸಿಕ್ಸ್ ಬಾರಿಸಿದ ವೈಭವ್ ಸೂರ್ಯವಂಶಿ ಒಂದೇ ಐಪಿಎಲ್ ಸೀಸನ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಆಟಗಾರ ಎಂಬ ದಾಖಲೆ ನಿರ್ಮಿಸಿದ್ದಾರೆ. ಈ ಹಿಂದೆ ಕ್ರಿಸ್ ಗೇಲ್ 59 ಸಿಕ್ಸ್ ಬಾರಿಸಿ ದಾಖಲೆ ಹೊಂದಿದ್ದರು. ಇದೀಗ ವೈಭವ್ 65 ಸಿಕ್ಸ್ ಬಾರಿಸಿ ಹೊಸ ದಾಖಲೆ ನಿರ್ಮಿಸಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.